ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಪೂರ್ಣಸುಗುಣಾರ್ಣವನೇ ಅನಗ ಪರಮೇಶ್ವರನೇ ನಮಿಪೆ ನಿನಗೆ ಆನಂದಮಯ ವಿಷ್ಣು ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿ ಅಚಿನ್ನ ಭಕ್ತಿಯ ನೀಯೋ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ವಕ್ತಾರಂ ಜಗನ್ನಾಥ ಗುರುಂ ಭಜೇತ್. ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ವಿಜಯದಾಸರ ಈ ಧಾತ್ರಿತ್ರಯಕ್ಕೆ ಗುರುಗಳು ಅಂತ ಅನ್ನುವಂಥ ವಾಯುದೇವರ ಸ್ತೋತ್ರ ಸುಳಾದಿಯಲ್ಲಿ ನಾವು 2 ಚರಣಗಳನ್ನು ನಿನ್ನೆ ಮುಗಿಸಿದೆವು. ಇವತ್ತು 3ನೇದು. ಧಾತ್ರಿತ್ರಯಕ್ಕೆ ಕೂಡ ಗುರುಗಳು ಅಂತ ಅನ್ನೋದೇ ಇವರಲ್ಲಿರುವಂತ ನಾವು ತಿಳಿಬೇಕಾದದ್ದು. ಯಾರು ಇವರು ಹಂಗಂತ ಅನ್ನೋಂದು ಪರಿಚಯ ಕೊಡ್ತಾರೆ. ಸಂಕರ್ಷಣ ಪರಮಾತ್ಮನೋಡ ರೂಪ, ಜಯ ಅಂತ ಲಕ್ಷ್ಮಿ ರೂಪ. ಈ ಸಂಕರ್ಷಣ ಜಯ ದಂಪತಿಗಳಿಗೆ ಹುಟ್ಟಿದವನೇ ಸೂತ್ರನಾಮಕ ವಾಯು. ಈ ಸೂತ್ರನಾಮಕ ವಾಯುಗೆ ನಮಸ್ಕಾರ ಅಂತಂದು ಅವನೇ ಈ ಲೋಕವನ್ನೆಲ್ಲ ಹೆಣೆದಿಟ್ಟು ಈ ಜೀವ ಈ ದೇಹದಲ್ಲಿ ವಾಸ ಮಾಡ್ಬೇಕಾದ್ರೆ ಈ ಒಂದೊಂದನ್ನು ಕೂಡ ಅವನೇ ಈ ದೇಹ ಅಂತ ಅನ್ನೋದು ಅನ್ನಿಸ್ಕೊಳ್ಳೋದು. ಎಷ್ಟು ಟಿಶ್ಯೂಸ್, ಎಷ್ಟು ಸೆಲ್ಸು, ಏನೇನಿದೆಯೋ ಅವೆಲ್ಲ ಕೂಡ ಒಂದು ವ್ಯವಸ್ಥಿತವಾಗಿ ಅದಿದೆ, ನಮಗೆ ಆಶ್ರಯ ಕೊಡ್ತಾ. ಅದಕ್ಕೆ ಮುಖ್ಯ ಪ್ರಾಣರೇ ಕಾರಣ. ಅವರು ಸೂತ್ರ ಅಂತ ಅವ್ರಿಗೆ ಹೆಸರು. ಮುಖ್ಯ ಪ್ರಾಣರಲ್ಲಿ ಈ ಕೆಲಸವನ್ನು ಮಾಡೋಂತ ಯೋಗ್ಯತೆ ಇದೆ. ಹಾಗಾಗಿ ಪರಮಾತ್ಮ ಅವರಲ್ಲಿ ನಿಂತು ಅದನ್ನು ಮಾಡಿಸ್ತಾನ. ಮತ್ತೆ ಅವ್ರು 3 ಲೋಕಕ್ಕೆ ಹೆಣೆದು ಇಟ್ಟಿರುವಂತ ಈ ದೇಹದಿಂದ ಸಾಧನೆ ಆಗ್ಬೇಕು. ಆ ಸಾಧನೆಯನ್ನು ಮಾಡಿಸ್ತಾರ ಅವರು ಅಂತ. ಅದಕ್ಕೆ ಅವ್ರನ್ನ ಗುರುಗಳು ಅಂತಂತಾರೆ. ಈಗ 3ನೇ ಚರಣದಲ್ಲಿ ಅವ್ರು ಹೇಳ್ತಾರೆ, ಮುಂದೆ ಈತನು ಬ್ರಹ್ಮ ವಾಯುರ್ವೈ ಬ್ರಹ್ಮ ಎಂದೆಂಬೋ ನಿಗಮಾರ್ಥವ ಪೇಳುತ್ತಲ್ ಇವಕೋ. ಅಂದ್ರೆ ಇದು ನಿಗಮಗಳಿಂದ ಸಿದ್ಧ. ನಿಗಮಗಳೇನ್ ಹೇಳತ್ತೆ, ಮುಖ್ಯ ಪ್ರಾಣರಿಗೆ ಬಂದು ಮುಂದೆ ಬ್ರಹ್ಮ ಪದವಿಯೇ ಅಂತ. ಅದೇ ವಾಯುರ್ವೈ ಬ್ರಹ್ಮ ಅಂತಂತಾರೆ. ಬ್ರಹ್ಮ ಪದವಿಗೆ ಹೋಗುವಂತವ್ರು ಬೇರೆ ಯಾರಲ್ಲ, ವಾಯುದೇವ್ರೆ. ಹೇಗ ಬಂದು ವಾಯುದೇವರಿಗೆ ಅವತಾರತ್ರಯ ಇದೆ ಅಂತ ಹೇಳತ್ಯೋ ವೇದ ಬಲಿತಾ ಸೂಕ್ತದಲ್ಲಿ, ಅದೇ ತರನೇ ಇದು ಕೂಡ ಆ ಸೂಕ್ತದಲ್ಲಿಯೇ ನಿರ್ಣಯ ಆಗಿದೆ. ಈ ಬ್ರಹ್ಮ ಪದವಿಗೆ ಬರುವಂತವ್ರು ಇವರು ಅಂತ. ಸಂದೇಹ ಸಲ್ಲದು ತದ್ವೇಷವ ಮರೆದು. ಯಾರು ಈ ತರ ಮುಖ್ಯ ಪ್ರಾಣರಲ್ಲಿ ಇಂತಾದಂತೆ ಅಂತಾದಂತೆ ಅದನ್ನ ನಂಬೋಲ್ಲ ಅಂತ ಹೇಳ್ತಾರಿಯೋ ಅವರಿಗೆ ಉಪದೇಶ ಕೊಡ್ತಾರೆ ವಿಜಯದಾಸರು. ಹೀಗೆ ಯೋಚನೆ ಮಾಡಬೇಡಿ. ಮುಖ್ಯ ಪ್ರಾಣರು ಅಂತಂದ್ರೆ ಅವರು ಮುಂದೆ ಬರೋ ಬ್ರಹ್ಮಕಲ್ಪದಲ್ಲಿ ಅವರೇ ಈ ಸೃಷ್ಟಿಗೆಲ್ಲ ಕಾರಣ ಆಗ್ತಾರೆ. ಮಹತ್ತತ್ವ ಅಂತ ಅನ್ನೋಂಥದಕ್ಕೆ ಅಭಿಮಾನಿ ಆಗ್ತಾರೆ. ಅವರೇ ಬಂದು ಈ ಚಿತ್ತಕ್ಕೆ ಅಭಿಮಾನಿ ಆಗ್ತಾರೆ. ಇಂಥ ಎಲ್ಲ ಇದೆ ಅವ್ರ ಹತ್ರ ಗುಣಗಳು ಅಂತ. ಅದನ್ನು ಹೇಳಿ ಅವರನ್ನು ಪ್ರೀತಿಸೋದಕ್ಕೆ ಸಜ್ಜನರಿಗೆ ಬಂದು ಉತ್ತಮ ಸಾಧನ ಆಗತ್ತೆ. ದ್ವೇಷ ಮಾಡೋದ್ರಿಂದ ಆಗೋದಿಲ್ಲ ಅಂತಂದ್ರು. ಅದರಿಂದ ಎಚ್ಚರ ಕೊಡ್ತಾರೆ. ಈ ಮಧ್ವಾಕ್ಯಂ ಮಂತ್ರಸಿದ್ಧಂ ಅಂತ ಅನ್ನೋದು ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಟ್ಯಂ ಪದಂ ಅಂತಾರೆ. ಮುಂದೆ ಅವರಿಗೆ ಪಾರಮೇಷ್ಟಿ ಅಂತ ಅನ್ನುವಂಥ ಬ್ರಹ್ಮನ ಪದವೇ ಸಿಕ್ಕಾಕುಂಟು. ಅವ್ರನ್ನ ಬಂದು ನಾವು ಯಾರು ಆಪನ್ನ ಪುಂಸರು ಅಂತಂದ್ರೆ ಯಾರು ಬಂದು ನನಗೆ ಬಂದು ಕಷ್ಟದಲ್ಲಿ ಇದ್ದಾನೆ, ನನಗೆ ಜ್ಞಾನ ಇಲ್ಲ, ನನಗೆ ಸಾಧನೆ ಆಗ್ಬೇಕು ಅಂತ ಅವ್ರಿಗೆ ಶರಣಾಗ್ತಾರ್ಯೋ ಅವರಿಗೆಲ್ಲ ಒಂದು ಅವರು ಆ ಮಾರ್ಗವನ್ನು ಪ್ರದರ್ಶನ ಮಾಡೋದಕ್ಕೆ ಬಂದ್ರು. ಆ ತರ ಅವ್ರೋಡ ಉದ್ದೇಶವೇ ಅದು ಅಂತಂದ್ಮೇಲೆ ಅದನ್ನು ಯಾರು ಪ್ರಾರ್ಥಿಸ್ತಾರ್ಯೋ ಅವ್ರ ಹತ್ರ ಅದನ್ನು ಅವ್ರು ಕೊಡ್ತಾರೆ ಅಂತ. ಅದಕ್ಕೆ ಅಸ್ಯಾವಿಷ್ಕರ್ತು ಕಾಮಂ ಅಂತ ಅನ್ನುವಂಥದ್ಲಿ ಇದು ಬರುತ್ತೆ. ಕಲಿಮಲ ಕಲುಷೆ ಅಸ್ಮಿನ್ ಜನೆ ಜ್ಞಾನ ಮಾರ್ಗಂ. ಅಸ್ಮಿನ್ ಜನೆ ಅಂತ ಅನ್ನೋದನ್ನ ಅವ್ರು ಹೇಳ್ತಾರೆ. ತನ್ನ ಜನರು ಅಂತ ಅನ್ನೋಂಥವ್ರಿಗೆ ಜ್ಞಾನ ಮಾರ್ಗವನ್ನು ಪ್ರಕಾಶ ಮಾಡೋದಿಕ್ಕೆ ಬಂದಾರೆ. ಯಾರು ಇವರು ಅಂತಂದ್ರೆ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿ ವಯೋ ನಾಯಕಾದ್ಯೈರ್ ಇಹಾದ್ಯ ಅಂತಂದ್ರು. ಅಂದ್ರೆ ಎಲ್ಲಾ ದೇವತೆಗಳು ಈ ತತ್ವಾಭಿಮಾನಿಗಳು ಅಂತ ಯಾರು ಕರೆಸ್ಕೊಳ್ತಾರ್ಯೋ, ಮನೋಭಿಮಾನಿಗಳು ಅಂತ ಯಾರು ಕರೆಸ್ಕೊಳ್ತಾರ್ಯೋ ಅಂತವ್ರಿಗೆ ಎಲ್ಲರೂ ಕೂಡ ಇವರನ್ನು ಯಾವಾಗ್ಲೂ ವಂದಿಸ್ತಾರೆ. ಇವರು ಆ ಮಂತ್ರ ಅಂತ ಅನ್ನೋಂಥದ್ರಿಂದವೇ ಸಿದ್ಧವಾಗಿದ್ದಾರೆ ಅಂತ. ಮಂತ್ರ ಅಂತಂದ್ರೆ ಇಲ್ಲಿ ಏನು ಅಂದ್ರೆ ವೇದ ಮಂತ್ರ ಅಂತ ಅರ್ಥ. ವೇದ ಮಂತ್ರದಿಂದವೇ ಇದು ಪ್ರಕಟವಾಗಿದೆ ಇವರೋಡ ಮಹಿಮೆ ಅಂತ.
ಯಾವಾಗ್ಲೂ ಬಂದು ನಮಗೆ ವೇದಾಂತದಲ್ಲಿ ಎಲ್ಲ ಪ್ರಮಾಣಗಳಿಗಿಂತ ಉತ್ಕೃಷ್ಟವಾದದ್ದು ಯಾವುದು ಅಂದ್ರೆ ವೇದದಲ್ಲಿ ಇರೋದೆ. ನೀವು ಲಾಜಿಕ್ ಮಾಡಿ ಈ ಲಾಜಿಕ್ ಇಂದ ನಾವು ಬಂದು ಒಂದನ್ನ ಪ್ರೂವ್ ಮಾಡ್ತಾನೆ ಅಂತಂದ್ರೆ ಅದನ್ನ ಬಂದು ಯಾವ ಒಪ್ಪೋದಕ್ಕೆ ಸಿದ್ಧ ಆಗಲ್ಲ ವೇದಾಂತಿಗಳು. ಯಾಕೆಂದ್ರೆ ಲಾಜಿಕ್ ಅಂತ ಅನ್ನೋಂಥದ್ನ ಅವರು ದೇವರಿದ್ದಾನ ಅಂತ ಹೇಳೋದಕ್ಕೂ ಕೂಡ ಬಳಸ್ಬೋದು, ದೇವ್ರಿಲ್ಲ ಅಂತ ಹೇಳೋದಕ್ಕೆ ಕೂಡ ಅದೇ ಸಾಕು. ಆದ್ರೆ ಲಾಜಿಕ್ ಅಂತ ಅನ್ನೋದು ಬರೀದಾಗಿದ್ರೆ ಅದಕ್ಕೆ ತಾನೇ ಅದನ್ನ ಶುಷ್ಕ ಅಂತ, ಶುಷ್ಕ ತರ್ಕ ಅಂತ ಅನ್ನೋಂಥದ್ದು ಯಾವಾಗ ಪ್ರಯೋಜನ ಆಗೋದು ಅಂತಂದ್ರೆ ಅದು ಬಂದು ಒಂದು ಸ್ಟೇಟ್ಮೆಂಟ್ ಯಾವುದು ಆಲ್ರೆಡಿ ವೇದದಲ್ಲಿದೆಯೋ ಅದನ್ನು ಬಂದು ಪ್ರೂವ್ ಮಾಡೋದಕ್ಕೆ ಅನುಮಾನದಿಂದ ಪ್ರತ್ಯಕ್ಷದಿಂದ ಸೇರ್ಕೊಂಡಾಗ ಲಾಜಿಕ್ ಮಾಡೋದು ಬರತ್ತೆ. ಅಂತ ಲಾಜಿಕ್ ಇಂದ ತಾನೆ ನಾವು ಬಂದು ಈ ತೀರ್ಮಾನ ಮಾಡಕ್ಕಾಗೋದು ಇದು ಸತ್ಯವಾ ಇಲ್ಲವಾ ಅಂತ. ಅಂದ್ರೆ ವೇದವೇ ಪ್ರಮಾಣ ಅಂತಂತಾರೆ. ವೇದ ಪ್ರಮಾಣ ಯಾಕೆ ಮತ್ತೆ ಮತ್ತೆ ನಾವು ಅದನ್ನ ಯೋಚನೆ ಮಾಡ್ತಾ ಇರ್ಬೇಕು. ಯಾವುದೋ ಶಬ್ದ ಅಂತಂದ್ರೆ ಅದಕ್ಕೆ ಪ್ರಮಾಣ ಅಂತ ಅನ್ನೋಂಥದ್ದು ಹೇಳೋದಿಲ್ಲ. ಯಾಕೆಂದ್ರೆ ಅದ್ ಮನುಷ್ಯರಿಂದ ಬಂದ ಶಬ್ದವಾಗಿದ್ರೆ ಆ ಮನುಷ್ಯರಲ್ಲಿ ಇರುವಂತ ದೋಷ ಅದ್ರಲ್ಲಿ ಇರೋದು. ಮನುಷ್ಯರೋಡ ಚಿಂತನೆಗಳು ಅವರೋಡ ಎಷ್ಟೇ ಜ್ಞಾನ ಇದ್ರೆ ಕೂಡ ಆ ಜ್ಞಾನ ಅಂತ ಅನ್ನೋಂಥದ್ರಲ್ಲಿ ಈ ಕಲಿಮಲ ಕಲುಷಗಳು ಅಂತ ಅನ್ನೋಂಥದ್ದು ಇರತ್ತೆ. 3 ಗುಣದ ಒಂದು ಪ್ರಭಾವ ಅಂತ ಅನ್ನೋದು ಇರತ್ತೆ. ಆದ್ರೆ ವೇದ ಅಂತ ಅನ್ನೋಂಥದ್ದು ಯಾವ್ದಪ್ಪ ಅಂತಂದ್ರೆ ಅದು ಅಪೌರುಷೇಯ ಅಂತ. ಅಪೌರುಷೇಯ ಅಂತಂದ್ರೆ ಯಾರೋ ಒಬ್ರು ರಚನೆ ಮಾಡಿದ್ದಲ್ಲ, ಪುರುಷನಿಂದ ರಚಿತವಾದದಲ್ಲ. ಮತ್ತೆ ಅದೇನು ಅಂತಂದ್ರೆ ಅನಾದಿ ಕಾಲದಿಂದ ಇರುವಂತ ಅಕ್ಷರವಾಗಿರುವಂತ ಶಬ್ದದ ಸಮೂಹ. ಅದ್ ಯಾವತ್ತೂ ಕೂಡ ನಾಶವೇ ಇರೋದ್ರಿಂದ ತಾನೆ ಅದನ್ನ ಅಕ್ಷರ ಅಂತ ಕರೀತಾರೆ. ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶವೇ ಇಲ್ಲದ್ದು, ನಾಶವೇ ಇಲ್ಲದ ಒಂದು ಶಬ್ದದ ಸಮೂಹವಾಗಿರುವಂತ ಈ ವೇದಾಂತ ಅನ್ನೋಂಥದ್ನ ಬಂದು ನಾವು ಒಪ್ಪಬೇಕು. ಹಾಗಾಗಿ ವೇದದಲ್ಲೇ ಇದು ಬಂದಿದೆ ಅಂತ ಅನ್ನೋದನ್ನ ಅವರು ವಿಜಯದಾಸರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ವೇದಾಂತ ಅನ್ನೋಂಥದ್ರೊಳ ಮುಖ್ಯತ್ವವನ್ನು ನಾವು ತಿಳಿದಾಗ ಮಾತ್ರ ನಮಗೆ ವೇದದಲ್ಲಿ ಇವ್ರ ಹೆಸರು ಬಂದಿದೆ, ವೇದದಲ್ಲಿ ವಾಯುರ್ವೈ ಬ್ರಹ್ಮ ಅಂತ ಬಂದಿದೆ ಅಂತನ್ನುವಾಗ ಇದಕ್ಕಿಂತ ಹೆಚ್ಚಾದ ಪ್ರಮಾಣ ನಮಗ್ ಬೇಡ ಅಂತ ನಮಗ್ ಗೊತ್ತಾಗತ್ತೆ. ಅದಕ್ಕೆ ಎಲ್ಲರೂ ಪೊಂದಿ ವೈಷ್ಣವರಾಗಿ ವಾತನ್ನ ಪಾದ ವಂದಿಸಿ ಪಾಪ ವಿಮುಕ್ತರಾಗುವರು. ಯಾರು ಆ ಪರಮಾತ್ಮನ ಒಲಿಸ್ಕೊಳ್ಬೇಕು ಅಂತ ಅವರು ತುಂಬಾ ಪ್ರಾರ್ಥಿಸಿದಾಗ ಒಂದು ಜನ್ಮದಲ್ಲಿ ಅವರಿಗೆ ಈ ವೈಷ್ಣವ ಜನ್ಮ ಸಿಗತ್ತೆ. ವೈಷ್ಣವ ಜನ್ಮ ಅಂತಂದ್ರೆ ಏನು? ವೈಷ್ಣವ ಅಂತಂದ್ರೆ ಯಾರು ವಿಷ್ಣುವನ್ನು ಒಪ್ಪುತ್ತಾರೆಯೋ, ವಿಷ್ಣುವನ್ನು ಒಪ್ಪುತ್ತಾರೆ ಅಂತಂದ್ರೆ ವಿಷ್ಣು ಬಂದು ಸರ್ವಶ್ರೇಷ್ಠ ಅಂತ ಒಪ್ಪುತ್ತಾರೆಯೋ, ವಿಷ್ಣುವಿಂದವೇ ಎಲ್ಲ ನಡೀತೆ ಅಂತ, ಯಾವ ರೂಪ ಯಾವ ನಾಮ ಏನಿದೆಯೋ ಅದೆಲ್ಲ ವಿಷ್ಣುದು ಅಂತ. ವಿಷ್ಣು ಅಂತ ಅನ್ನೋಂಥವನ್ನವೇ ಯಾವಾಗ್ಲೂ ಸ್ಮರಿಸ್ಬೇಕು. ವಿಷ್ಣು ಅಂತ ಅನ್ನೋದನ್ನ ಬಂದು ಎಲ್ಲಿ ಬಂದಿದೆ? ಅದು ವೇದದಲ್ಲೇ ಬಂದಿದೆ. ವಿಷ್ಣು ಅಂತ ಅನ್ನೋದು ನಾಮಾನಿ ರೂಪಾಣಿ ಯಮಾವಿಶಂತಿ ತಂ ವೈ ವಿಷ್ಣುರ್ ಪರಮಂ ಉದಾಹರಂತಿ. ಎಲ್ಲಾ ನಾಮಗಳು ಎಲ್ಲಾ ರೂಪಗಳು ಕೂಡ ವಿಷ್ಣುವನ್ನೇ ಹೇಳತ್ತೆ. ಮತ್ತೆ ಯಾವಾಗ್ಲೂ ಕೂಡ ವಿಷ್ಣುವನ್ನು ಸ್ಮರಿಸ್ರಿ. ವಿಷ್ಣು ಸ್ಮರಣೆ ತಾನೆ ಸಂಪತ್ತು. ವಿಸ್ಮರಣಂ ವಿಷ್ಣು ಅಂತಂದ್ರೆ ಅದ್ ಬಂದು ವಿಪತ್ತು ಅಂತಾರೆ. ವಿಪತ್ ವಿಸ್ಮರಣಂ ವಿಷ್ಣು ಸಂಪನ್ ನಾರಾಯಣ ಸ್ಮೃತಿ. ಈ ನಾರಾಯಣ ಮತ್ತೆ ವಿಷ್ಣುನು ಒಂದೇ ತಾನೆ. ಶ ಣ ಅಂತ ನಕಾರ ಬಳಂ, ಶಕಾರ ಪ್ರಾಣ ಆತ್ಮ. ಹಂಗೆಂತಂದ್ರೆ ವಿಷ ಪ್ರವೇಶೆ ಹಂಗೆಂತ ಅರ್ಥ. ವಿಷ ಅಂದ್ರೆ ಎಲ್ಲಾತ್ರೊಳಗೂ ಪ್ರವೇಶ ಮಾಡ್ತಾನ. ಏನ್ ಮಾಡ್ತಾನ ಹೋಗಿ ಅಂತಂದ್ರೆ ಪ್ರಾಣನಾಗಿ ಇದ್ದಾನ ಅಂದ್ರು. ಪ್ರಾಣ ಅಂದ್ರೆ ಚೇಷ್ಟೆ ಮಾಡುವವನಾಗಿ ಇದ್ದಾನ. ಯಾವಾಗ ಅವನ್ ಪ್ರವೇಶ ಮಾಡಿ ಇದ್ದಾನೆಯೋ ಆವಾಗ ತನಕ ತಾನೆ ಇದು ಚೇಷ್ಟೆ ಮಾಡತ್ತೆ. ಈ ದೇಹಾದಿಗಳಲ್ಲಿ ಜೀವನಿಗೆ ಏನಾದ್ರೂ ಕಂಟ್ರೋಲ್ ಮಾಡಕ್ ಆಗತ್ತೆ. ಜೀವ ತಾನ್ ಮಾಡ್ತಾನ ಅಂತ ತಿಳ್ಕೊಂಡ್ರೆ ಕೂಡ ಅವನೊಳಗ್ ಪರಮಾತ್ಮ ಇದ್ದು ಮಾಡಿಸ್ತಾನ ಅಂತ ಅನ್ನೋತಾನ್ ಸತ್ಯ. ಅದ್ಯಾಕ ಅವನಿಗೆ ಅಂದ್ರೆ ಅವನಲ್ಲಿ ತಾನ ಆ ಗುಣ ಇದೆ. ಆ ಚೇಷ್ಟೆ ಮಾಡುವಂತ ಗುಣ ಬೇರೆ ಯಾರಲ್ಲೂ ಇಲ್ಲ. ಪ್ರಾಣನಲ್ಲಿ ಕೂಡ ಪರಮಾತ್ಮ ಈ ವಿಷ್ಣುವಾಗಿ ಅವನೊಳಗ್ ನಿಂತಾಗ ಪ್ರಾಣವಾಗಿ ಆಗ್ತಾನ. ಅದೇ ಶಕಾರ ಪ್ರಾಣ ಆತ್ಮ ಅಂತಂದ್ರು. ಆತ್ಮ ಅಂದ್ರೆ ಅಂತರ್ಯಾಮಿ, ಅವನ ಅಂತರ್ಯಾಮಿಯಾಗಿರುವಂತವ. ಇದೆಲ್ಲ ನಾವು ಒಪ್ಪೋದ್ರೆ ಅವಾಗ ವೈಷ್ಣವರಾಗ್ತೀವಿ. ವೈಷ್ಣವರು ಅಂತ ಅನ್ನುವಂಥದ್ರಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಒಂದು ಸರ್ವೋತ್ತಮ ಇದ್ದಾನ ಅಂತ. ಆಮೇಲೆ ಅಲ್ಲಿಂದ ಮುಂದೆ ನಾವು ಬಂದು ಅದನ್ನು ತಿಳಿದು ಏಕ ಅವನು ಸರ್ವೋತ್ತಮನಾದ, ಬೇರೆ ಜೀವರೆಲ್ಲ ಯಾಕೆ ಸರ್ವೋತ್ತಮರಲ್ಲ, ಈ ಸರ್ವೋತ್ತಮತ್ವದಲ್ಲಿ ಬಂದು ಏನು ಉತ್ಕೃಷ್ಟತೆ ಇದೆ, ಬೇರೆಯವರೆಲ್ಲ ಬಂದು ಅವನಿಗೆ ಯಾಕೆ ದಾಸರಾಗ್ತಾ ಇದ್ದಾರೆ, ಏನ್ ರೀಸನ್ ಅದಕ್ಕೆ, ಇದೆಲ್ಲ ಹೆಚ್ಚಾಗಿ ತಿಳಿಯುವಂಥದ್ದು ತಾನೆ ಈ ಮತದಲ್ಲಿ ಬಂದು ಅದರಲ್ಲಿ ಅಧ್ಯಯನ ಮಾಡಿ ಶ್ರವಣ ಮನನಾದಿಗಳಿಂದ ತಿಳಿಬೇಕಾದ ವಸ್ತು ಅದು. ಅದಕ್ಕೆ ಪೊಂದಿ ವೈಷ್ಣವರಾಗಿ ವಾತನ್ನ ಪಾದ, ಈ ಮುಖ್ಯ ಪ್ರಾಣನ ಪಾದವನ್ನು ನಾವು ವಂದಿಸಿ ಪಾಪ ವಿಮುಕ್ತರಾಗುವರು, ಆಗುವುದು ಅಂತಂತಾರೆ. ಅಂದ್ರೆ ನಮಗೊಂದು ಒಳ್ಳೆ ಉಪದೇಶ ಕೊಡ್ತಾರೆ ವಿಜಯದಾಸರು. ಅವ್ರ ಆರಾಧನೆ ಮುಂದೆ ಬರ್ತಾ ಇದೆ, ದಶಮಿ ದಿವಸ ಬರತ್ತೆ. ಈ ದಶಮಿ ಅಲ್ಲ, ಇನ್ನೊಂದು ದಶಮಿಗೆ
ಆ ಆರಾಧನೆ ಅಂತ ಅನ್ನೋಂಥದ್ನ ಆ ವಿಜಯದಾಸರಲ್ಲಿ ನಾವು ಮಾಡೋಂಥ ಶ್ರದ್ಧಾ ಭಕ್ತಿಯಿಂದ ಏನಪ್ಪ ಅಂತಂದ್ರೆ ಅವ್ರು ಕೊಟ್ಟಿರೋಂಥ ಕೃತಿಗಳನ್ನು ನಾವು ಸ್ಮರಣೆ ಮಾಡೋದು, ಹಾಡೋದು, ಅವ್ರ ಕೃತಿಗಳಲ್ಲಿರುವಂತ ತತ್ವದ ಉಪದೇಶಗಳನ್ನು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸೋದು. ಇದು ಅವರಿಗೆ ತುಂಬಾ ಪ್ರೀತಿಕರವಾಗಿರುವಂಥದ್ದು. ಅಂತ ಅವ್ರು ಕೊಟ್ಟಿರುವಂತ ಉಪದೇಶ ಏನು? ಈ ವೈಷ್ಣವ ಜನ್ಮವನ್ನು ಹೊಂದಿದ್ದೀರಾ ಅಂತಂದ್ರೆ ಆ ವಾತನ್ನ ಪಾದವನ್ನು ವಂದಿಸಿ ಅಂತಾರೆ. ಯಾವ ಕಾಲದಲ್ಲಿ ಕೂಡ ಬಿಡಬೇಡಿ. ವಾತನ್ನ ಜಯ ಜಾತನ್ನ ಅಂತಂದ್ರು. ಈ ವಾತನ ಅಂತ ಅನ್ನೋಂತ ಈ ಮುಖ್ಯ ಪ್ರಾಣ 3 ಅವತಾರದ ಸ್ಮರಣೆ ಮಾಡಿ ಅವನಿಗೆ ವಂದನೆ ಮಾಡಿ ಅಂತಾರೆ. ಮುಖ್ಯ ಪ್ರಾಣರಿಗೆ ಯಾವಾಗ್ಲೂ ವಂದಿಸ್ತಾ ಇರಿ. ಅವ್ರನ್ನ ಹಿರಿಯರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ್ ಪಂಡಿತಾಚಾರ್ಯರು, ಮತ್ತೆ ಎಲ್ಲ ಸಂಸ್ಕೃತದಲ್ಲಿ ಇರದೆ ಕನ್ನಡದಲ್ಲಿಯೇ ಬಂದಿರುವಂತ ಈ ತರ ದೇವ್ರನಾಮ ಸುಳಾದಿಗಳಲ್ಲಿ ಬಂದು ಈ ವಾತನ್ನ ಬಂದು ಎಷ್ಟು ಹೊಗಳಿದ್ದಾರೆ. ಅದೆಲ್ಲ ಒಂದು ಅನುಸಂಧಾನ ಮಾಡಿ ಹಾಡೋದು. ಏನೋ ಹಾಡೋದು ಅಂತ ಅನ್ನುವಂಥ ಶಬ್ದದಿಂದ ಹೊರಟು ಬಂದಾಗ ಕೂಡ ಅದಕ್ಕೆ ಬೆಲೆ ಇದೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಆ ಪ್ರೀತಿಯ ಭಾವನೆ ಜಾಗೃತ ಆಗುತ್ತೆ. ಎಷ್ಟು ಉತ್ಕೃಷ್ಟವಾಗಿದ್ದಾರೆ ಇವರು, ಎಷ್ಟು ಕರುಣಾಳುವಾಗಿದ್ದಾರೆ ಇವರು ಅಂತ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಅವಾಗ್ಲೇ ಬರುತ್ತೆ. ನಾವೇನು ಕೇಳ್ದೇ ಇದ್ದೇವು, ನಮಗೇನು ಗೊತ್ತೇ ಇಲ್ಲ ಯಾರೋ ಮಾಡ್ತಿದ್ದಾರೆ ಅಂತ ಕೂಡ. ಆದ್ರೆ ಅದೇ ತಾನು ನಮ್ಮಲ್ಲಿರುವಂತ ದೋಷ. ನಾವು ಗೊತ್ತು ಮಾಡ್ಕೋಬೇಕು ಅಂತಾರೆ, ಎಚ್ಚರವಾಗಿರ್ಬೇಕು. ಏನು ಇದು ಶ್ವಾಸ ಉಚ್ಛ್ವಾಸ, ಹೇಗ್ ನಡೀತಾ ಇದೆ, ಇದು ಏನಿದು ನೆನಪು ಅಂತ ಅನ್ನೋದು, ಪರಮಾತ್ಮನ ನೆನಪು ನನಗೆ ಹೇಗೆ ಬಂದು ಈ ಮುಖ್ಯ ಪ್ರಾಣ ಅಂತ ಅನ್ನೋಂತ ಒಂದು ನೆನಪು ನಂಗೆ ಬಂತು. ನಾನೇನು ಅಂತ ಒಂದು ಉತ್ಕೃಷ್ಟಲ ಆ ತರ ನನಗೆ ನೆನಪು ಬರೋದಕ್ಕೆ. ಯಾವುದೋ ಎಷ್ಟೋ ಕೀಳ ಮಟ್ಟದಲ್ಲಿರುವಂತ ಜೀವರಾತ್ರಿ ಕೂಡ ಅವರೊಳಗೆ ನಿಂತು ಈ ಸೇವೆಯನ್ನು ಪರಮಾತ್ಮ ಮಾಡಿಸ್ತಾನಲ್ಲ ಅಂತ ಅನ್ನೋಂಥ ಚಿಂತನೆಯನ್ನು ನಾವು ಮಾಡಿದಾಗ ತಾನೆ ನಮಗ್ ಮನಸ್ಸಲ್ಲಿ ಅವ್ರ ಮೇಲೆ ಒಂದು ಗೌರವಪೂರ್ವಕವಾದ ಪ್ರೀತಿ ಜಾಗೃತ ಆಗೋದು. ಅದಕ್ಕೆ ವಂದಿಸಿ ನಾವು ಇವರು ಏನ್ ಮಾಡ್ತಾರೆ ನಮ್ಗೆ ಅಂದ್ರೆ, ಯಾರು ವಂದಿಸ್ತಾರೆಯೋ ಅವ್ರಿಗೆ ಪಾಪ ವಿಮುಕ್ತರನ್ನಾಗಿ ಮಾಡ್ತಾರೆ. ಪಾಪ ಅಂತ ಅನ್ನೋಂಥದ್ದು ನಮ್ಗೆ ಗಾಢವಾಗಿ ನಾವು ಮಾಡಿರೋಂಥ ಏನು ಪಾಪಗಳಿದೆಯೋ ಅದರಿಂದ ನಮ್ಗೆ ಪರಮಾತ್ಮನ ತಿಳಿಬೇಕು ಅಂತ ಅನ್ನೋಂಥ ಅಪೇಕ್ಷೆಯೇ ಇರೋದಿಲ್ಲ. ಪರಮಾತ್ಮನ ತಿಳಿಯುವಂಥದ್ದು ಅಂತ ಅನ್ನೋದಕ್ಕೆ ವಿರುದ್ಧವಾದ್ರಲ್ಲಿ ನಮ್ಗೆ ಅಪೇಕ್ಷೆ ಇರುತ್ತೆ. ಏನು ಅಂದ್ರೆ ಪ್ರಪಂಚ ಅಂತಾರೆ. ಆ ಗೃಹ ಕುಟುಂಬ ಆದಿಗಳಲ್ಲಿ ಸನ್ನಹಗಳು ಉಳ್ಳವರಾಗಿ ಅಂತಂದು ತುಂಬಾ ಪ್ರೀತಿ ನೆಚ್ಚಿ ಬಿಡ್ತಾರೆ. ಇನ್ನೊಂದು ಹಾಡಲ್ಲಿ ಕೂಡ ಅದು ಹೇಳ್ತಾರೆ, ನೆಚ್ಚಿ ಕೆಡಬೇಡಿ ಅಂತ. ಈ ಸಂಸಾರವನ್ನೇ ನೆಚ್ಚಿ ಕೆಡಬೇಡಿ ಅಂತಂದ್ರೆ ಏನು, ಅದಲ್ಲೇ ಮೋಹ ಇಟ್ಕೋಬೇಡಿ. ಯಾವುದು ಬಂದು ಎಷ್ಟೋ ಅಷ್ಟವರೆಗೂ ಅದು ಇರ್ಲಿ ಅಂತಾರೆ. ಹೆಚ್ಚಿಗಾಗಿ ಅದನ್ನ ಮಾಡಿದ್ರೆ ಅವಾಗ ಅದು ಬಂದು ನಮ್ಗೆ ಬಂಧನಕ್ಕೆ ಕಾರಣವಾಗಿರುತ್ತೆ. ಆದ್ರೆ ಈ ಮುಖ್ಯ ಪ್ರಾಣರನ್ನು ಯಾರು ವಂದಿಸ್ತಾರೆಯೋ ಆ ಮುಖ್ಯ ಪ್ರಾಣರು ಅವರಲ್ಲಿ ಈ ಜಾಗೃತಿಯನ್ನು ಉಂಟು ಮಾಡ್ತಾರೆ. ಎದು ಬಂದು ಹೇಗ್ ನೋಡ್ಬೇಕೋ ಹಾಗೆ ಅಂತ. ಅದು ಕಾಲ ಆಗತ್ತೆ, ಒಂದೇ ಸಮಯದಲ್ಲಿ ಅದು ಬರೋದಿಲ್ಲ. ಆದ್ರೆ ಕೃಷ್ಣ ಪರಮಾತ್ಮನೇ ಹೇಳ್ತಾನ, ದಾರಿಯನ್ನು ಹಿಡಿದ್ರೆ ಸಾಕು. ಆ ವೈಷ್ಣವ ಜನ್ಮವನ್ನು ಹೊಂದಿ ಮುಖ್ಯ ಪ್ರಾಣನನ್ನು ವಂದಿಸದೆ ಹೋದ್ರೆ ನಮಗೆ ಬಂದು ಆ ಜನ್ಮವೇ ವ್ಯರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ವೈಷ್ಣವತನ ಅಂತ ಅನ್ನೋಂಥದ್ದೇ ಮುಖ್ಯ ಪ್ರಾಣನಲ್ಲಿ ಸ್ಮರಣೆನೂ ಜೊತೆಯಲ್ಲೇ ಬರುತ್ತೆ. ಯಾಕಂದ್ರೆ ಅವನೇ ವಾಯುವೇ ಮುಖ್ಯ ದಿಯೋ ಅಂತಂದು. ವಾಯು ಒಳಗೆ ವಿಷ್ಣು ಇದ್ದಾನ. ಆ ವಾಯುವನ್ನೇ ತಿಳಿಲಿಲ್ಲ ಅಂದ್ರೆ ವಿಷ್ಣುನೇ ಎಲ್ಲಿ ತಿಳಿಯೋತೇವು? ವಾಯುವನ್ನು ನಾವು ನಮ್ಮ ಎಷ್ಟಾಗತ್ತೋ ಅಷ್ಟು ಅವನ ಸ್ಮರಣೆ ಮಾಡ್ಬೇಕು, ಅವರ ಚಿಂತನೆ ಮಾಡ್ಬೇಕು, ಅವ್ರ ಗುಣ ಚಿಂತನೆ ಮಾಡ್ಬೇಕು. ಹಾಗಾಗಿ ವಂದಿಸಿ ಅಂತ ಅನ್ನೋದ್ರಲ್ಲಿ ಇದೆಲ್ಲ ಕೂಡ ಇದೆ. ಏನೋ ಒಂದು ನಮಸ್ಕಾರ ಮಾಡೋದು ಮಾತ್ರ ಅಲ್ಲ, ಕೈ ಮುಗಿಯೋದು ಮಾತ್ರ ಅಲ್ಲ, ಆ ಗುಣ ಚಿಂತನೆಯನ್ನು ತುಂಬಾ ಅತ್ಯಗತ್ಯವಾಗಿದೆ. ಹೇಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಆಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ಭವೆ. ಇದೆಲ್ಲ ಅವ್ರ ಗುಣಗಳು. ಅವರಲ್ಲಿ ಏನು ಎಷ್ಟು ಗುಣ ಇದೆ ಅಂತಂದ್ರೆ ಅದನ್ನು ಯಾರು ಸ್ಮರಿಸ್ತಾರೆಯೋ ಅವ್ರಿಗೆ ಆ ಗುಣ ಬರುತ್ತೆ ಅಂತಾರೆ. ಬುದ್ಧಿ ಅಂತ ಅನ್ನುವಂಥದ್ದು, ಬಲ ಅಂತ ಅನ್ನೋದು, ಇದೆಲ್ಲ ನಮ್ಮ ಹತ್ರ ಕೊರತೆ ಇದೆ ಅಂತ ನಮಗೆ ಗೊತ್ತಿದೆ. ನನ್ಗೆ ಆ ಬುದ್ಧಿಯೇ ಬರಲ್ಲ ಅಂತಂತೇವು, ಆ ಬಲವೇ ನನ್ನ ಹತ್ರ ಇಲ್ಲ ಅಂತಂತೇವು. ಆದ್ರೆ ಯಾರಲ್ಲಿ ಆ ಬಲ ಇದೆಯೋ ಅವರನ್ನು ಮತ್ತೆ ಮತ್ತೆ ವಂದಿಸ್ರಿ ಅಂತಾರೆ. ಆ ಬಲ ಬುದ್ಧಿಯಿಂದ ತಾನೆ. ಪಾಪ ಅಂತ ಅನ್ನೋದು ನಮ್ಗೆ ಯಾಕೆ ಬರುತ್ತೆ? ಬುದ್ಧಿನ ಕೊರತೆಯಿಂದ ತಾನೆ. ಇದನ್ನು ಮಾಡಿದ್ರೆ ನಮಗ್ ಬಂದು ಎಷ್ಟೋ ದುಃಖಗಳು ಮುಂದೆ ಕಾದಿದೆ ಅಂತ ನಮ್ ಬುದ್ಧಿ ಹೇಳಿತು ಅಂತಂದ್ರೆ ಅದನ್ನು ಯಾರು ಮಾಡಕ್ ಹೋಗ್ಲಾರು. ಅವರು ಆ ಬುದ್ಧಿ ಚುರುಕಾಗಿಲ್ಲ. ಏನಾಗತ್ತೆ ಇವಾಗ ಬಿಡು, ಇದನ್ನೆಲ್ಲ ಮಾಡ್ಕೊಂಡು ಇವಾಗ ಸಂತೋಷವಾಗಿದ್ರೆ ಸಾಕು, ಮುಂದೆ ಏನೋ ನೋಡ್ಕೊಳ್ಳೋಣ ಅಂತ. ಕಜ್ಜಿ ತುರ್ಸ್ದವ್ರು ಹಂಗೆ. ಕಜ್ಜಿ ತುರ್ಸಿದ್ರೆ ಅದ್ ರಣ ಆಗೋದು. ಆ ಕ್ಷಣದಲ್ಲಿ ಮಾತ್ರ ಅದ್ ಸುಖ ಅಂತ ಅನಿಸ್ಬೋದು, ಆದ್ರೆ ಮುಂದೆ ತುಂಬಾ ಕಷ್ಟಕ್ಕೆ ಅವ್ರು ಆಗ್ತಾರೆ. ಅದೇ ತರನೇ ಸಂಸಾರದ ಸುಖ ಅಂತಾರೆ. ಜಲ್ಲಡಿಯ ನಳಲಂತೆ ಅಂತಂದ್ರು. ಭವದ ಸುಖ ಸಾಲ ಮಾಡಿ ಸಕ್ಕರೆ ಮೆದ್ದಂತೆ ಅಂತ. ಇದೆಲ್ಲ ಜಗನ್ನಾಥ ದಾಸರು ಸ್ಪಷ್ಟವಾಗಿ ತಿಳಿಸ್ತಾರೆ.
ಆ ಬುದ್ಧಿ ಅಂತ ಅನ್ನೋಂಥದ್ದು ನಮ್ಗೆ ಕೊರತೆ ಆದಾಗ ತಾನೆ ನಾವು ಈ ತರದ್ದು ಯಾವುದು ಕರೆಕ್ಟ್ ಇಲ್ಲವೋ ಅದನ್ನ ಹೋಗಿ ಅಪ್ರಿಶಿಯೇಟ್ ಮಾಡ್ತೇವೆ, ಯಾವ್ದು ಕರೆಕ್ಟ್ ಇಲ್ವೋ ಅದೇ ನನಗೆ ಬೇಕು ಅಂತ ನಾವು ಬಯಸ್ತೇವೆ. ಆದ್ರೆ ಯಾರು ಮುಖ್ಯ ಪ್ರಾಣರನ್ನ ಶರಣಾಗ್ತಾರೆಯೋ ವಂದಿಸ್ತಾರೆಯೋ ಅವ್ರಿಗೆ ಬುದ್ಧಿ ಬರುತ್ತೆ ಅಂದ್ರು. ಸರಿಯಾದ ಬುದ್ಧಿ ಅಂತ ಅನ್ನೋಂಥದ್ದು ನಮ್ಗೆ ತೀರ್ಮಾನ ಕೊಡುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅದನ್ನು ಎಕ್ಸಿಕ್ಯೂಟ್ ಮಾಡಕ್ ಬಲ ಬೇಕು. ಇವಾಗ ಇದು ತಾನೇ ಸತ್ಯ, ಇದು ಮಾಡು ಅಂತಂದ್ರೆ ಕೂಡ ನಮಗ್ ಬಲ ಇರ್ಲಾರೆ ಅಂತ ಮಾಡೋದಿಕ್ಕೆ. ಅಂದ್ರೆ ಏನು ದೈಹಿಕವಾದ ಬಲವಾ? ಇಲ್ಲ. ಎಲ್ಲರಿಗೂ ಏನು ಅಂದ್ರೆ ಮುಖ್ಯವಾಗಿ ಆತ್ಮಬಲ ಕಮ್ಮಿ ಆಗಿರತ್ತೆ. ಆತ್ಮಬಲ ಅಂತಂದ್ರೆ ನಾವು ಯಾವ್ದ್ರಲ್ಲಿ ತೊಡಗ್ಬೇಕೋ ಅದ್ರಲ್ಲೇ ನಮ್ಮ ಮನಸ್ಸು ನಿಲ್ಬೇಕು ಅಂತ ಅನ್ವಾಗ ನಮಗ್ ಕುಸಿತ ಹೋಗುತ್ತೆ ಮನಸ್ಸು. ಇವಾಗ ಬೇಡಪ್ಪ ಆಮೇಲೆ ಮಾಡೋಣ, ಇನ್ನೊಂದ್ ದಿವ್ಸ ಮಾಡಿದ್ರೆ ಆಯ್ತು, 10 ವರ್ಷ ಆದ್ಮೇಲೆ ಮಾಡಿದ್ರೆ ಆಯ್ತು, ಇವಾಗ ನಾನು ಇದನ್ನ ಅನುಭವಿಸ್ತೀನಿ, ಈ ತರದ್ ಚಿಂತನೆ ನಮಗ್ ಬರ್ತಾನೆ ಇರುತ್ತೆ. ಇವಾಗ್ಲೇ ಎಷ್ಟೋ ಇದೆ ನನಗ್ ಮಾಡೋದಿಕ್ಕೆ, ಈಗ ಸಮಯ ಇಲ್ಲ. ಅದೆಲ್ಲ ಒಂದು ಆತ್ಮಬಲದ ಕೊರತೆಯಿಂದ ಆಗುವಂಥದ್ದು. ನಮ್ಮ ಗುರುಗಳು ಯಾವಾಗ್ಲೂ ಹೇಳೋರು, ಸಮಯ ಅಂತ ಅನ್ನೋದು ಯಾರಿಗೂ ಕಾದಿರ್ಲಾರ್ದು, ಅದೇ ಸಮಯ ಬಂದು ನಿಮ್ಗ ಆ ಮನಸ್ಸು ಅಂತ ಅನ್ನೋದು ಇದ್ದರೆ ಸಮಯ ತಾನಾವೇ ಬರೋದು ಅಂತಂದ್ರು. ಸಮಯ ಯಾವಾಗ ನಮಗಿಲ್ಲ ಅಂತ ಅನ್ಸತ್ತೆ ಅಂತಂದ್ರೆ ನಮ್ಮ ಹತ್ರ ಆ ಮನಸ್ಸಲ್ಲಿ ಆಸಕ್ತಿ ಇಲ್ಲದೆ ಇದ್ದಾಗ ತಾನೆ ಸಮಯ ಇಲ್ಲ ಅಂತ ಅಂತೇವ್. ಆದ್ರೆ ಯಾವಾಗ ನಮ್ಮ ಮನಸ್ಸಲ್ಲಿ ಆಸಕ್ತಿ ಬರತ್ತೆ ಇದನ್ನ ನಾನ್ ಮಾಡ್ಲೇಬೇಕು ಅಂತ, ಅವಾಗ ನಿಮ್ಗೆ ತನ್ನಿಂದ ತಾನಾವಾಗೆ ಸಮಯ ಒದಗಿ ಬರುತ್ತೆ. ಅಷ್ಟು ಸಮಯ ಇರೋದು ಕಾದಿರುತ್ತೆ ನಿಮ್ಗೆ, ಎಷ್ಟು ಸಮಯ ಬೇಕು, ಇನ್ನೂ ಬೇಕಾ, ಇನ್ನೂ ಸಮಯ ಇದೆ ಅಂತ. ಯಾಕಂದ್ರೆ ಆ ಮನಸ್ಸು ಅಂತ ಅನ್ನೋಂಥದ್ರೋಡ ಆ ರಿಲೇಟಿವ್ ಆ ಪರ್ಸೆಪ್ಷನ್, ಅದು ನನಗೆ ಇದು ಬೇಡ ಅಂತಂದ್ರೆ ಸಮಯವೇ ಇಲ್ಲ ಅಂತ ಅಂದ್ಬಿಡೋದು. ಅದು ಏನೂ ಸಮಯ ಇಲ್ಲ, ನಂಗೆ ಬೇರೆ ಏನೋ ಕೆಲಸ ಇದೆ. ಅದೆಲ್ಲ ಯಾವಾಗ ಆ ಮುಖ್ಯ ಪ್ರಾಣರನ್ನ ಶರಣಾಗ್ತೇವೋ ಬುದ್ಧಿ ಬಲಂ ಯಶಃ ಧೈರ್ಯಂ, ಧೈರ್ಯ ಅನ್ನೋ ಬಂದು ಅವ್ರು ತುಂಬ್ತಾರೆ. ಆ ಧೈರ್ಯ ಅಂತ ಅನ್ನೋದ್ರೆ ಈ ಕೆಲಸವನ್ನು ನಾನು ಇವಾಗ ಮಾಡಿದ್ರೆ ಇದರಿಂದ ತಾನೇ ನಂಗೆ ಮುಂದೆ ಆನಂದ, ಬೇರೆ ಯಾವ್ದನ್ನ ಕೂಡ ನಾನು ಫೇಸ್ ಮಾಡಕ್ಕೆ ನನಗ್ ಬಂದು ಮನಸ್ಸಲ್ಲಿ ಬಂದು ಯಾವ ಭಯವೂ ಇಲ್ಲ ಅಂತ ಅನ್ನೋದು. ಈ ಭಯದಿಂದ ಕೂಡ ನಾವು ಅರ್ಧ ಏನು ಕೆಲಸದಲ್ಲಿ ತೊಡಗೋದಕ್ಕೆ ಜಾಡ್ಯವನ್ನು ನಾವು ಪ್ರಾರಂಭಿಸ್ತೀವಿ, ಮನಸ್ಸಲ್ಲಿ ನಮಗ್ ಬರುತ್ತೆ. ಅಜಾಡ್ಯಂ ಅಂತಾರೆ. ಅಜಾಡ್ಯ ಅಂತಂದ್ರೆ ಸುಮ್ಮನೆ ಕೂತಿರೋದು, ಏನು ನಾಳೆ ಮಾಡೋಣ ಅಂತ ಏನಂತ ಪ್ರೋಕ್ರಾಸ್ಟಿನೇಟ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸನೂ ಕೂಡ. ಅದರಲ್ಲಿ ಆಧ್ಯಾತ್ಮ ಚಿಂತನೆ ಅಂತಂದ್ರೆ ಲಾಸ್ಟ್ ಇಟ್ಕೊಂಡಿರ್ತೇವೆ. ಪೂಜೆ ಅಂತ ಅನ್ನೋಂಥದ್ದು ಕೂಡ ಸ್ವಲ್ಪ ಮುಂದೆ ಬರೋದು, ಆದ್ರೆ ಚಿಂತನೆ ಅಂತ ಅನ್ನೋದನ್ನ ಲಾಸ್ಟ್ ಅಲ್ಲಿ ಅದೆಲ್ಲ ಒಂದು ಹೋಗೋದು ಅಂತಾರೆ. ಯಾರು ಮುಖ್ಯ ಪ್ರಾಣರನ್ನ ಸ್ಮರಣೆ ಮಾಡ್ತಾರೆಯೋ ಅವ್ರಿಗೆ ಬಂದು ಜಾಡ್ಯ ಅಂತ ಅನ್ನೋಂಥದ್ದು ಹೋಗೋದು. ದೇವರಲ್ಲಿ ಮನಸ್ಸು, ಗುರುಗಳಲ್ಲಿ ನಾವು ಬಂದು ತುಂಬಾ ಪ್ರೀತಿ ಮಾಡ್ಬೇಕು, ಅವ್ರು ಕೊಟ್ಟಿರುವಂತ ಉಪದೇಶವನ್ನು ನಾವು ನಡ್ಸ್ಕೊಂಡ್ ಬರ್ಬೇಕು ಅಂತ ಅನ್ನುವಂತ ಬುದ್ಧಿ ಜಾಗೃತ ಆಗೋದು, ಅದಕ್ಕೆ ತಕ್ಕ ಬಲ ಬರೋದು, ಧೈರ್ಯ ಬರೋದು, ಇದೆಲ್ಲ ಒಟ್ಟಿಗೆ ಬರೋದು ಅಂತಾರೆ. ಯಾರು ಹನುಮತ್ ಸ್ಮರಣಾತ್ ಭವೇತ್ ಅಂತಂದ್ರು. ಆ ಹನುಮಂತನ ಸ್ಮರಣೆ ಮಾಡೋ ಮಾತ್ರಕ್ಕೆ ಬರುತ್ತೆ. ಅದ್ಯಾಕಪ್ಪ ಹಂಗಂತಂದ್ರೆ ಮುಂದೆ ಹೇಳ್ತಾರೆ ವಿಜಯದಾಸರೇ ಇನ್ನೊಂದು ಪದ್ಯ, ಈ 4ನೇ ಚರಣದಲ್ಲಿ ಹನುಮಂತನೋಡ ವಿಶೇಷತೆಯನ್ನು ಹೇಳ್ತಾರೆ. ಅದನ್ನು ನಾವು ಇವಾಗ ನೋಡಾಕಿದ್ದೆವು. ಈಗ ಈ ತರ ವಿಮುಕ್ತರಾಗ್ಬೇಕು, ಈ ಭವ ಸಂಸಾರದಿಂದ ಮುಕ್ತರಾಗ್ಬೇಕು ಅಂತಂದ್ರೆ ಪಾಪದಿಂದ ವಿಮುಕ್ತರಾಗ್ಬೇಕು. ಪಾಪ ವಿಮುಕ್ತರಾಗ್ಬೇಕು ಅಂದ್ರೆ ಮುಖ್ಯ ಪ್ರಾಣರನ್ನ ಪಾದವನ್ನು ವಂದಿಸ್ಬೇಕು ಅಂತಂದ್ರು. ತಂದೆ ತಾಯಿ ಮತ್ತೆ ಬಂಧು ಬಳಗ ಗುರುವೆಂದರೆ ಇವರೇ ನಮಗೆ, ಇವ್ರನ್ನ ಬಿಟ್ಟು ನಮಗೆ ಯಾರಿದ್ದಾರೆ ಅಂತಂದ್ರು. ಆಪ್ತರು ಮಾತರ್ಮೆ ಮಾತರಿಶ್ವನ್ ಪಿತರ ಅತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮ ಮೃತ್ಯಾಮಯಾನಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾನ್ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಂ ಸದ್ಗುಣಗಣ ಬೃಹತಿಂ ಆಶು ದೇವ ಅಂತಾರೆ. ಆಶು ಅಂತಂದ್ರೆ ಇವಾಗ್ಲೇ ಕೊಡ್ರಿ, ಇವಾಗ್ಲೇ ನಮಗ್ ಕೊಡ್ರಿ ಅಂತಾರೆ. ಏನು ಅಂದ್ರೆ ನಿಮ್ಮಲ್ಲಿ ಭಕ್ತಿ, ಯಾಕಂದ್ರೆ ನೀವು ನನ್ನ ತಂದೆ, ನೀವೇ ನನ್ನ ತಾಯಿ, ನೀವೇ ನನ್ನ ಬಂಧು, ನಿಮ್ಮನ್ನೇ ನಮಗ್ ಪರಿಚಯ ಇಲ್ಲ ಹಂಗ್ ಹೋಯ್ದೆ. ಭಕ್ತಿ ಅಂತಂದ್ರೆ ಏನು? ನಿಮ್ಮಲ್ಲಿ ಭಕ್ತಿ ಕೊಡು ಅಂತಂದ್ರೆ ಏನರ್ಥ? ಭಕ್ತಿ ಅಂತಂದ್ರೆ ಗೌರವಪೂರ್ವಕವಾದ ಪ್ರೀತಿ. ಗೌರವ ಯಾಕೆ ಬರ್ಬೇಕು ಅವರಲ್ಲಿ? ಅವ್ರು ನಮ್ಮಲ್ಲಿ ಏನ್ ಮಾಡಿದಾರೆ ನಮ್ಗೆ ಉಪಕಾರ, ಅದನ್ನು ಸ್ಮರಿಸೋದು. ಅವರೇ ನಮ್ ತಾಯಿ ಅಂದ್ರು. ತಾಯಿ ಏನೆಲ್ಲ ಮಾಡ್ತಾಳೆಯೋ ಅದೆಲ್ಲ ಕೂಡ ಮುಖ್ಯ ಪ್ರಾಣರು ಜನ್ಮಾಂತರದಲ್ಲಿ ಮಾಡ್ತಾ ಬಂದಿದ್ದಾರೆ. ನಮ್ಮ ಮಲಮೂತ್ರದ ವಿಸರ್ಜನೆ ಅಂತ ಅನ್ನೋಂಥದ್ನ ಮಗುವಾಗಿರುವಂತ ಆ ತಾಯಿ ಬಂದು ಅದನ್ನು ಸ್ವಚ್ಛ ಮಾಡಿಸ್ತಾಳೆ, ದೇಹವನ್ನು ಅದಕ್ಕೆ ಸ್ನಾನ ಮಾಡಿಸ್ತಾಳೆ, ಒಳ್ಳೆ ಬಟ್ಟೆಯನ್ನು ತೊಡಿಸ್ತಾಳೆ. ಮುಖ್ಯ ಪ್ರಾಣರು ಏನ್ ಮಾಡ್ಲಾ ಅಂದ್ರು. ಅವರು ಪ್ರತಿ ಬಾರಿಯೂ ಕೂಡ ನಮ್ಮ ದೇಹದಲ್ಲಿರುವಂತ ಎಲ್ಲಾ ಕೊಳೆಗಳನ್ನು ಪರಿಹಾರ ಮಾಡ್ತಾರೆ. ದೇಹದಲ್ಲಿ ಮಾತ್ರ ಇಲ್ಲ, ಮನಸ್ಸಲ್ಲಿ ಕೂಡ. ಯಾರು ಚಿಂತಿಸ್ತಾರೆಯೋ ಅವರೇ ಮಾತಾ ಅಂತಂದ್ರು. ಅವರೇ ಪಿತಾ, ಯಾಕೆಂದ್ರೆ ರಕ್ಷಣೆ ಮಾಡಿ ನಮ್ಗೆ ಅವಕಾಶ ಕೊಡ್ತಾರೆ ಇರೋದಕ್ಕೆ. ಆ ಅವಕಾಶವನ್ನು ಅವರೇ ಈ ಪಂಚಪ್ರಾಣ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅವರು ಆಪ್ತರು ಅವ್ರು ತಾನೆ ಅಂದ್ರು. ಈ ಆಪ್ತರಾಗಿರುವಂತ ಬಂಧುಗಳು ಇನ್ಯಾರೂ ಇಲ್ಲ.
ಮತ್ತೆ ಈ ಮಾತಾ ಅಂತ ಅನ್ನುವಂತ ನಿಜವಾದ ನಮ್ಗೆ ಯಾವ ಮಾತೃ ಇದ್ದಾರೆಯೋ, ಯಾವ ಪಿತಾ ಅಂತ ಅನ್ನುವಂಥವ್ರು ಇದ್ದಾರೆಯೋ, ಗುರು ಅಂತ ಅನ್ನುವಂಥವ್ರು ಇದ್ದಾರೆಯೋ, ಅವರಲ್ಲಿ ಎಲ್ಲ ಕೂಡ ಸರ್ವಾಂತರ ಆತ್ಮನ್ ಅಂತಾರೆ. ಎಲ್ಲರೊಳಗ ಅಂತರ್ಯಾಮಿ ಆಗಿದ್ರು ಇದ್ದು ಅವ್ರವ್ರೋಡ ಒಂದು ಸಂಬಂಧ ನಮಗೆ ಕಲ್ಪಿಸಿಕೊಟ್ಟು ಅವರಿಂದ ನಾವು ಅನುಗ್ರಹಿತರ ಆಗೋ ಹಂಗ ಮಾಡಿದವರು ಮುಖ್ಯ ಪ್ರಾಣರೇ. ಅಂತ ಮುಖ್ಯ ಪ್ರಾಣರು ನಮಗೆ ಎಲ್ಲಾ ಸ್ಥಾನದಲ್ಲಿ ಅವರಿದ್ದಾರೆ. ಅವರೇ ನಮಗ್ ಬಂದು ಈ ಸ್ಥಾನದಲ್ಲಿ ಇರೋದ್ರಿಂದ ಅವರೇ ತುಂಬಾ ವಂದನೆಗೆ ಯೋಗ್ಯರಾಗಿದ್ದಾರೆ. ಆದ್ರೆ ಅವರನ್ನು ನಾವು ವಂದಿಸ್ಬೇಕು. ಗುರುವೆಂದರೆ ಇವರೇ ನಮಗೆ ಅಂತಂದ್ರು. ಇವರೇ ನಮ್ಗೆ ಇವೆಲ್ಲ ಅಂತಂದ್ರು. ಸರ್ವರಿಗೆ ಮಂದ ಮಾರ್ಗವ ಬಿಡು, ಮನವೀತನಲ್ಲಿ ಇಡು, ಸ್ಕಂದನಾಮ ಸಿರಿ ವಿಜಯ ವಿಠಲನ್ನ ದ್ವಂದ್ವ ಪಾದ ತೋರಿ ಸಾಂದ್ರ ಸುಖವೀವ ಅಂತಂದ್ರು. ಪರಮಾತ್ಮ ನಿಂಗೆ ದ್ವಂದ್ವ ಪಾದವನ್ನು ತೋರುವ, ಅಂದ್ರೆ ಪರಮಾತ್ಮನೋಡ ಪಾದ ಅಂತ ಅನ್ನುವಂಥದ್ದು ಪಾದ ದ್ವಯವನ್ನು ನಾವು ಚಿಂತಿಸ್ಬೇಕು. ಇದು ನಮ್ಮಲ್ಲಿ ಇರುವಂತ 2 ಪಾದವೇ ಅದಕ್ಕೆ ಕಾರಣ ಅಂತಾರೆ. ದೇವರಿಗೆ ಸಹಸ್ರ ಪಾದಗಳಿದೆ, ದೇವರಿಗೆ ಸಹಸ್ರ ಅನಂತ ಪಾದಗಳು ಇದೆ. ಆದ್ರೆ ನಾವು ಮಾಡುವಂಥದ್ದು ಈ ಮನುಷ್ಯ ಜನ್ಮದಲ್ಲಿ ಬಂದಿರುವಂತ ನಮ್ಮೋಡ ಈ ಯೋಗ್ಯತೆ ಅಂತ ಅನ್ನುವಂಥದ್ದು ದ್ವಂದ್ವ ಪಾದದ ಚಿಂತನೆ, ದ್ವಂದ್ವ ಪಾದದ ದರ್ಶನವೇ. ಆ ದ್ವಂದ್ವ ಪಾದ ಅಂತ ಅನ್ನೋದ್ರೆ 2 ಪಾದ, ಅಂದ್ರೆ ಪಾದದ ಜತೆ ಪಾದ. ಈ ತೋರ್ತಾನಂತ, ಅವನೇ ತೋರ್ತಾನ ಮನಸ್ಸೊಳಗೆ. ನಾವು ಚಿಂತನೆ ಕೂತಾಗ ಆ ಪರಮಾತ್ಮನೋಡ ಆ ಚರಣ ಸ್ತೋತ್ರ ಸುಳಾದಿ ಅಂತ ನಾವು ಒಂದ್ ಮಾಡಿದ್ವಿ, ವೆಂಕಟೇಶ ಚರಣ ಸ್ತೋತ್ರ ಸುಳಾದಿ. ಅದರಲ್ಲಿ ಹೋಗಿ ನೀವು ಇವತ್ತು ಆ ಸುಳಾದಿಯನ್ನು ಹಾಡ್ಕೊಂಡು ನೋಡಿ, ಆ ಪರಮಾತ್ಮನೋಡ ದ್ವಂದ್ವ ಪಾದ ನಿಮಗೆ ಕಾಣತ್ಯ ಅಂತ ಕಣ್ಣನ್ನು ಮುಚ್ಕೊಂಡು ಆ ಹಾಡನ್ನು ಹೇಳ್ತಾ ಹೇಳ್ತಾ ಆ ದ್ವಂದ್ವ ಪಾದವನ್ನೇ ಸ್ಮರಣೆ ಮಾಡಿ ನೋಡಿ. ಆ ಪರಮಾತ್ಮನೋಡ ಅನುಗ್ರಹ ಅಂತ ಅನ್ನುವಂಥದ್ದು ಒಂದನೊಂದಿನ ಅವನೋಡ ಪಾದ ನಿಮ್ಗೆ ಅಲ್ಲಿ ಫ್ಲಾಶ್ ಆಗೋದು ಅಂತಾರೆ. ಇವರೋಡ ಮಾತಿದ್ ವಿಜಯದಾಸರ ಮಾತು. ಸ್ಕಂದನಾಮನಾಗಿ ಇದ್ದಾನವನು ವಿಜಯ ವಿಠಲ ಅಂತ ಅನ್ನೋ ಪರಮಾತ್ಮ. ಸಿರಿ ವಿಜಯ ವಿಠಲ, ಸಿರಿ ಅಂದ್ರೆ ಸಂಪತ್ಭರಿತನಾಗಿದ್ದಾನ. ಅವನಲ್ಲಿ ತಾನೆ ಎಲ್ಲಾ ಸದ್ಗುಣಗಳಿದೆ, ಯಾವ ದೋಷವೂ ಇಲ್ಲ. ಅದೇ ತಾನ ಅವನು ಸಿರಿ ಅಂತಂತಾರೆ. ಆ ಸಿರಿಯಾಗಿರುವಂತವನೇ ಸ್ಕಂದ ಅಂತಂದ್ರು. ಸ್ಕಂದಾಯ ನಮಃ ಅಂತ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒಂದು ನಾಮ. ಆ ಸ್ಕಂದ ಅಂತಂದ್ರೆ ಏನು ಅಂದ್ರೆ ಭಕ್ತರಿಗೆ ಶ್ರೇಷ್ಠ ಸುಖಪ್ರದ. ಇದು ನಮಗೆ ಬೇಕಾದದ್ದು, ನಮ್ಗೆಲ್ಲ ಸುಖ ಅಂತ ಅನ್ನೋದು ಬೇಕು. ಸ್ಕಂದನ ಸ್ಮರಣೆ ಮಾಡ್ರಿ ಅಂತಾರೆ. ಸ್ಕಂದ ಅಂತ ಅನ್ನುವಂಥವ ಏನ್ ಮಾಡ್ತಾನ ಪರಮಾತ್ಮ ಅಂದ್ರೆ ಅವನೋಡ ಗುಣವೇ ಅದು ಅಂದ್ರು. ಭಕ್ತರಿಗೆ ಶ್ರೇಷ್ಠವಾದ ಸುಖವನ್ನು ಕೊಡುವ, ಶ್ರೇಷ್ಠವಾದ ಸುಖ, ಬರೀ ಸುಖ ಅಲ್ಲ, ಶ್ರೇಷ್ಠವಾದ ಸುಖವನ್ನು ಕೊಡುವ ಸ್ಕಂದ ನಮೋ ಎಂಬೆ. ಇದು ಬಂದು ಪ್ರಸನ್ನ ಶ್ರೀನಿವಾಸ ದಾಸರ ಅರ್ಥ ಸ್ಕಂದಾಯ ನಮಃ ಅಂತ ಅನ್ನೋದಕ್ಕೆ. ಸ್ಕಂದನಾಥ್ ಸ್ಕಂದ ಎಂದು ಪೂರ್ವಾಚಾರ್ಯರ ವ್ಯಾಖ್ಯಾನವು. ಭಕ್ತರಿಗೆ ಸುಖವಿವ ನೀನು, ಭಕ್ತ ಹಿಂಸಾ ದೈತ್ಯರ ಸ್ಕಂದ ಎಂದರೆ ಶೋಷಣ ಮಾಡುವಿಯೋ ಭಕ್ತ ರಕ್ಷ. ಇಲ್ಲಿ ಸ್ಕಂದನಾಮದಲ್ಲಿ ಪರಮಾತ್ಮ ಶ್ರೇಷ್ಠವಾದ ಸುಖಪ್ರದಾಯಕ ಅಂತ ಅನ್ನೋದು ಮಾತ್ರ ಅಲ್ಲ, ಜನರಿಗೆ ಉಪದ್ರವ ಕೊಡುವಂತ ದೈತ್ಯರನ್ನು ಶೋಷಣೆ ಮಾಡುವಂತವನು ಕೂಡ ಸ್ಕಂದ ಅಂತಂದ್ರು. ಅವನು ಸ್ಕಂದನಾಥ್ ಸ್ಕಂದ ಅಂತ ಅಂದ್ಬಿಟ್ಟು ಪೂರ್ವಾಚಾರ್ಯರು ಹೇಳಿದ್ದು ಅಂತ. ಅಂದ್ರೆ ಹಿಂದೆ ಹೇಳಿದ್ದಾರೆ ಆಚಾರ್ಯರುಗಳು ಇತನ ಅರ್ಥ ಅಂತ. ಯಾರು ಬಂದು ಭಕ್ತರಿಗೆ ಸುಖ ಕೊಡುವ, ಆ ಸುಖಕ್ಕೆ ಅಡ್ಡಿಯ ಇರುವಂತ ದೈತ್ಯರನ್ನು ನಾಶ ಮಾಡುವನೋ ಅವನೇ ಸ್ಕಂದ ಅಂತಂದ್ರು. ಇಂಥ ಸ್ಕಂದನಾಗಿ ಪರಮಾತ್ಮ ವಿಜಯ ವಿಠಲನಾಗಿ ನಮ್ಮೊಳಗೇ ಕೂತಿದ್ದಾನ ಅಂದ್ರು. ನಿನಗೆ ಯಾವಾಗ ನಾನು ಸುಖ ಕೊಡ್ಲಿ ಅಂತ, ಭಕ್ತನಾಗೂ ನಾನು ಹಿಂಗ್ ಕೊಡ್ತಾನೆ ಅಂತಾನ. ಆ ಭಕ್ತಿ ಅಂತ ಅನ್ನುವಂಥದ್ದು ಜಾಗೃತ ಆಗೋದಕ್ಕೆ ಗುರು ಬೇಕು. ಆ 3 ಲೋಕಕ್ಕೆ ಗುರುವಾಗಿರುವಂತ ಮುಖ್ಯ ಪ್ರಾಣರನ್ನು ಒಲಿಸ್ರಿ ಅಂತಾರೆ. ಅವನನ್ನೇ ಪ್ರಾರ್ಥಿಸ್ರಿ, ಅವನು ಬಂದು ಈ ಮಂದ ಮಾರ್ಗವನ್ನು ಬಿಡಿಸಿ ನಮಗೆ ಒಳ್ಳೆ ಜ್ಞಾನವನ್ನು ಕೊಡ್ತಾನ, ಈತನಲ್ಲಿ ಮನವನ್ನು ನಿಲ್ಲಿಸ್ತಾನ. 1 ನಿಮಿಷ. ಹರೇ ಶ್ರೀನಿವಾಸ. ಸ್ಕಂದನಾಮ ಸಿರಿ ವಿಜಯ ವಿಠಲ ಬಂದು ಜನರನ್ನು ಬಂದು ಅವನ ದರ್ಶನವೇ ಕೊಟ್ಟು ಅವರಿಗೆ ಅನುಗ್ರಹ ಮಾಡ್ತಾನ ಅಂತಂದು ಆ ಸುಖವನ್ನು ಕೊಡುವ ಪರಮಾತ್ಮ ಅವನಿಗೆ ದಾರಿ ತೋರಿಸುವಂತ ಪ್ರಾಣನನ್ನು ಸ್ಮರಿಸ್ರಿ ಅಂತಂದ್ರು. ಈಗ ಪ್ರಾಣನೋಡ ಮೊದಲನೇ ಅವತಾರವಾಗಿರುವಂತ ಹನುಮದ ಅವತಾರವನ್ನು
ಮತ್ತೆ ಪ್ರಶಂಸೆ. ಅಂದ್ರೆ ಅವರನ್ನು ಚಿಂತಿಸೋದಕ್ಕೆ ಬೇಕಾದದ್ದು ಆ ಇನ್ಸಿಡೆಂಟ್ಸ್ ಏನಿದೆಯೋ, ಅಂದ್ರೆ ಆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಅವ್ರು ಮಾಡಿರೋಂತ ಮಹಾ ಕಾರ್ಯಗಳು ಏನಿದೆ ಅದನ್ನು ಇಲ್ಲಿ ಸಂಗ್ರಹ ಮಾಡಿ ಸಣ್ಣದಾಗಿ ಹೇಳ್ತಾರೆ. ಹನುಮನ ನಂಬಿದರೆ ಸುಗ್ರೀವನು ಗೆದ್ದ. ಅಂದ್ರೆ ಹನುಮನ ನಂಬಿದ, ಆದ್ರಿಂದ ಸುಗ್ರೀವ ಗೆದ್ದ. ಹನುಮನ ನಂಬಿದರೆ ವಿಭೀಷಣ ಪ್ರಸಿದ್ಧ. ಹನುಮನ ನಂಬಿದರೆ ಸರ್ವ ಕಾರ್ಯವೇ ಬದ್ಧ. ಹನುಮನ ನಂಬದವ ಪಾಪದಲ್ಲಿ ಬಿದ್ದ. ಈಗ ಹಿಂದೆ ಹೇಳಿದ್ದೇನು, ಪಾಪ ವಿಮುಕ್ತರಾಗೋದಕ್ಕೆ ಈ ವಾತನ ಸ್ಮರಣೆ ಬೇಕು ಅಂದ್ರು. ಈಗ ವಾತನ್ ಇದು ಅರ್ಥವಾದ ಅಂತ ಹೇಳೋದು. ವಾತನ್ನ ಸ್ಮರಣೆ ಮಾಡಿದವರು ಹೇಗೆ ಗೆದ್ರು, ವಾತನ್ನ ಸ್ಮರಣೆ ಮಾಡಿದವರು ಹೇಗೆ ಬಿದ್ರು ಅಂತ. ಆ ವಾತನೋಡ ಅವತಾರದಲ್ಲಿ ಇದು ನಮಗೆ ಸ್ಪಷ್ಟ ಆಗತ್ತೆ. ಯಾವಾಗ್ಲೂ ಒಂದು ಮೂಲ ರೂಪದಲ್ಲಿ ಇರುವಂತ ಗುಣಗಳನ್ನು ಅವತಾರದಲ್ಲಿ ಲೀಲಾ ರೂಪದಲ್ಲಿ ಅವ್ರು ಮಾಡಿ ತೋರಿಸ್ತಾರೆ. ಅಂದ್ರೆ ಆ ಗುಣ ಇನ್ ಆಕ್ಷನ್ ಅಂತ ಹೇಳ್ಬೋದು. ಗುಣ ಹೇಗಿದೆ ಆ ಥಿಯರಿ, ಹನುಮಂತನ ನಂಬಿದ್ರೆ ನಿಮ್ ಗೆಲುವು ನಿಮ್ಗೆ ಇದೆ ಅಂತಲ್ಲ ಅನ್ನೋದು ಥಿಯರಿ. ಆದ್ರೆ ಅದನ್ನ ಪ್ರಾಕ್ಟಿಕಲ್ ಅಂತಂದ್ರೆ ಯಾರಿಗ ಹಾಗಾಗಿದೆ ಅದನ್ನು ಚಿಂತಿಸ್ರಿ ಅಂತ. ಅದಕ್ಕೆ ಇಲ್ಲಿ ಸುಗ್ರೀವ ಮತ್ತೆ ವಿಭೀಷಣ ಇಬ್ಬರನ್ನು ಹೇಳ್ತಾರೆ. ಸುಗ್ರೀವ ಒಂದು ಯಾವಾಗ ಹನುಮಂತನವೇ ಅವನು ಅವಲಂಬಿಸಿ ಹನುಮಂತ ಹೇಳಿದಂಗ ಅವನು ಕೇಳ್ದ. ಹನುಮಂತ ಮತ್ತೆ ಇವರೆಲ್ಲ ಋಷ್ಯಮುಖ ಪರ್ವತದಲ್ಲಿ ಕೂತಿರುವಾಗ ಯಾವಾಗ ಆ ರಾಮಚಂದ್ರ ಬಂದಾಗ್ಲೆ ಹನುಮಂತ ಈ ರಾಮಚಂದ್ರನ ಹತ್ರ ನೀನ್ ಶರಣಾಗು ಅಂತ ಅವನಿಗೆ ತೋರಿಸಿಕೊಟ್ಟ. ಆ ರಾಮಚಂದ್ರನ ನೀನು ಯಾವಾಗ ಶರಣಾಗ್ತೀಯೋ ನಿನಗೆ ಬಂದು ನಿನ್ನ ರಾಜ್ಯವೇ ಸಿಕ್ಕೋದು ಅಂತೆಲ್ಲ ಹೇಳಿ ಉಪದೇಶ ಮಾಡ್ತಾನ. ಅದನ್ನೇ ಸುಗ್ರೀವ ಬಂದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹಾಗೆ ಫಾಲೋ ಮಾಡ್ತಾನ. ಮತ್ತೆ ಅವನು ಒಂದ್ಸಲಿ ಎಡವ್ತಾನ. ಆ ಮಳೆಗಾಲ ಮುಗ್ದ ಮೇಲೆ ತಕ್ಷಣ ಹೋಗ್ಬೇಕಾಗಿತ್ತು, ಅವನು ಹೋಗ್ಲಿಲ್ಲ. ಇನ್ನೂ ಕೂಡ ಅವನೋಡ ಒಂದು ಏನು ಐಷಾ ಆರಾಮ ಅಂತಾರಲ್ಲ ಆ ತರ ಕೂತಿದ್ದ. ನಾನು ಇಷ್ಟು ದಿವಸ ಕಾಡಲ್ಲಿ ತಿರ್ಗಾಡ್ತಾ ಇದ್ದೆ, ಇವಾಗ ನನ್ಗೆ ಒಳ್ಳೆ ಸುಖ ಸಿಕ್ಕಿದೆ ಅಂತ ಮರ್ತೆ ಹೋಗ್ಬಿಟ್ಟು ಅವಾಗ ಮತ್ತೆ ಮುಖ್ಯ ಪ್ರಾಣರು ಎಚ್ಚರಿಸ್ತಾರೆ. ಆ ಮುಖ್ಯ ಪ್ರಾಣನ ಎಚ್ಚರಕ್ಕೂ ಮತ್ತೆ ಲಕ್ಷ್ಮಣ ಬರೋದಕ್ಕೂ ಸರಿಯಾಗಿ ಆ ಸುಗ್ರೀವನಿಗೆ ಬಂದು ಬುದ್ಧಿ ಬಂತು. ತಕ್ಷಣನೇ ಅವನು ಅದ್ರಲ್ಲೇ ಹೋಗಿ ತೊಡಗಿದ, ರಾಮ ಕಾರ್ಯವನ್ನು ನಾನು ಮಾಡ್ಬೇಕು ಅಂತ. ಹೀಗಾಗಿ ಆ ಎಚ್ಚರವನ್ನು ಕೊಟ್ಟ ತಕ್ಷಣವೇ ಅದನ್ನ ತಗೋಬೇಕಲ್ಲ. ಈಗ ಕೂಡ ನಮಗ್ ವಿಜಯದಾಸರ್ ಬಂದು ಎಚ್ಚರ ಕೊಡ್ತಾ ಇದ್ದಾರೆ, ವಾತನ್ನ ಬಿಡಬೇಡಿ, ವಾತನ್ನ ಹಿಡ್ಕೊಳ್ಳಿ, ವಾತನೇ ನಿಮ್ಗೆ ಎಲ್ಲ ಅಂತ. ತಂದೆ ತಾಯಿ ಬಂಧು ಬಳಗ ಎಲ್ಲ ನಿಮ್ಗೆ ಅಂತ. ಆದ್ರೆ ನಾವು ಅದನ್ನ ಎಚ್ಚರವಾಗಿ ತಗೋಬೇಕಲ್ಲ, ಅದಕ್ಕೂ ಅವ್ರ ಅನುಗ್ರಹವೇ ಬೇಕು. ಆ ಸುಗ್ರೀವ ತಗೊಂಡ ಅವನ್ ಗೆದ್ದ, ವಿಭೀಷಣ ತಗೊಂಡ ಅವನ್ ಪ್ರಸಿದ್ಧನಾದ. ಅವನ ರಾಜ ಪಟ್ಟಾಭಿಷೇಕವನ್ನು ಮಾಡಿ ವಿಭೀಷಣನಿಗೆ ಏನು ಆ ರಾಮಚಂದ್ರನ ಅನುಗ್ರಹ. ಅವನು ಎದುರ್ಗಡೆ ಕಕ್ಷ ಇರೋಂತ ಆ ರಾವಣನ ತಮ್ಮ, ರಾವಣ ಏನ್ ಮಾಡಿದ, ಸೀತೆಯನ್ನೇ ಅಪಹರಣ ಮಾಡಿದ. ಅಂತ ಒಂದು ದುಷ್ಟನಾದವಾನಿ ಅವನ ತಮ್ಮ ನೀನು ನಿನ್ನ ಸೇರಿಸ್ಕೊಳ್ಳಲ್ಲ ಅಂತ ಅನ್ಲಿಲ್ಲ. ಯಾಕೆಂದ್ರೆ ಹನುಮಂತ ಹೇಳಿದ ಇವನು ಬಂದು ಭಕ್ತ, ಇವನನ್ನು ಸ್ವೀಕಾರ ಮಾಡುಪ್ಪ ಅಂತ. ಅದೇ ಇಲ್ಲಿ ಹೇಳ್ತಾರೆ, ಹನುಮಂತನ ಹತ್ರ ಯಾರು ಹೋಗಿ ಶರಣಾಗ್ತಾರೆಯೋ ಅವ್ರಿಗೇನು ಸಂದೇಹವೇ ಬೇಡ, ಪರಮಾತ್ಮ ಅವರನ್ನು ಒಪ್ಪುವ, ಪರಮಾತ್ಮ ಅವರನ್ನು ಸ್ವೀಕಾರ ಮಾಡುವ. ಅದರಿಂದ ನೀವು ಅವನನ್ನೇ ಶರಣಾಗಿ ಅಂತಾರೆ. ಹನುಮನ ನಂಬಿದರೆ ಸರ್ವ ಕಾರ್ಯವೇ ಬದ್ಧ. ಅಂದ್ರೆ ಎಲ್ಲಾ ಕಾರ್ಯಗಳು ನಿಮ್ ಕೈಯಲ್ಲೇ ಬಂದ್ ನಿಲ್ಲತ್ತೆ, ನಿಮ್ ಹತ್ರವೇ ಅದು ಆ ವಿಜಯ ಅಂತ ಅನ್ನೋದು ನಿಮಗ್ ಬಂಧನವಾಗಿರತ್ತೆ ಅಂತಾರೆ. ಬದ್ಧ ಅಂತಂದ್ರೆ ಅದು ನಿಮ್ ಜೊತೆಯಲ್ಲೇ ಇರತ್ತೆ. ನೀವ್ ಹೀಗ್ ಕೈನ ಹಿಂಗ್ ಕ್ಲಿಕ್ ಮಾಡೋದು ನಿಮ್ ಕೈಲಿದೆ, ಅದೇ ತರ ನಿಮ್ಗೆ ವಿಜಯ ಅಂತ ಅನ್ನೋದು ನಿಮ್ ಕೈಲೇ ಇದೆ ಅಂದ್ರು. ಯಾರು ಹನುಮಂತನ ನಂಬಿದಾರೆಯೋ ಅವರಿಗೆ ಅಂತಂದ್ರು. ಅದೇ ಹನುಮಾನೆಂಬುದು ಜ್ಞಾನಕ್ಕೆ ಶಬ್ದ. ಜ್ಞಾನ ಅಂತ ಅನ್ನೋಂಥದ್ದು, ಹನು ಅಂತಂದ್ರೆ ಗತಿ ಅಂತಂತಾರೆ, ಗತಿ ಅಂದ್ರೆ ಜ್ಞಾನ ಅಂತ ಅನ್ನೋಂಥದ್ದಕ್ಕೇನು ಹನುಮ ಶಬ್ದಕ್ಕೇನು ಏನು ವ್ಯತ್ಯಾಸವೇ ಇಲ್ಲ. ಹನುಮನೇ ಜ್ಞಾನ ಅಂತಂದ್ರು. ಹನುಮನೇ ಮಹತ್ತತ್ವದ ಅಭಿಮಾನಿ ಕೂಡ ಅಂತ. ಹನುಮ ಮಹತ್ತತ್ವಕ್ಕೆ ಅಭಿಮಾನಿ ಎನಿಸಿದ. ಈ ಮುಖ್ಯ ಪ್ರಾಣ ಮುಂದೆ ಕಲ್ಪದಲ್ಲಿ ಅವರು ಬ್ರಹ್ಮ ಆಗ್ತಾರೆ. ಆ ಬ್ರಹ್ಮನಾಗುವಂತವ್ರೇ ತಾನೇ ಮಹತ್ತತ್ವ ಅಭಿಮಾನಿ ಆಯ್ತು ಅಂತ ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ಇದನ್ನ ನಿದರ್ಶನ ಅಂತ ಹೇಳ್ತಾರೆ. ಹೇಳೋದು ಹನುಮ ಬಂದು ಮುಂದೆ ಕಲ್ಪದಲ್ಲಿ ಬ್ರಹ್ಮ ಆಗ್ತಾನ ಅಂತ ಮುಂದಿನ ಇನ್ನು ಹಿಂದೆ ಇರುವಂತ ಒಂದು ಚರಣದಲ್ಲಿ ಹೇಳಿದ್ರು. ಈಗ ಅಂತಾರೆ ಮಹತ್ತತ್ವ ಅಭಿಮಾನಿ ಎನಿಸಿದ ಹಂಗೆ ಅಂತ. ಅಂದ್ರೆ ಅದು ಒಂದು ಪಾಸ್ಟ್ ಟೆನ್ಸ್ ತರ ಆಯ್ತು ಅಂತ ಹೇಳೋ ತರ ಹೇಳಿದಾರಲ್ಲ ಅಂತಂದ್ರೆ ಅದನ್ನು ತಾನೇ ಅದು ಖರೆ ಅಂತ ಅನ್ನೋದಕ್ಕೆ ಹೇಳೋದು. ಆಯ್ತು, ಇವಾಗ ಇವರೇ ತಾನೇ ಪ್ರೆಸಿಡೆಂಟ್ ಆಯ್ತು ಅಂತ ಹೇಳ್ಬಿಡ್ತೇವೆ. ಪ್ರೆಸಿಡೆಂಟ್ ಆಯ್ತು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅವ್ರು ತಾನೇ ಅಂತ ಅಂದು ನಿಶ್ಚಯ ಆಗಿದೆ, ಮತ್ತೆ ಇನ್ನೇನು ಅದ್ರಲ್ಲಿ ಒಂದು ಸಂಶಯ ಕೂಡ ಇಲ್ಲ ಅಂತಂದಾಗ ಅದನ್ನ ಹಾಗೆ ಉಲ್ಲೇಖ ಮಾಡೋದು, ಭೂತಕಾಲದಲ್ಲಿ ಹೇಳೋದು.
ಅದೇ ತರ ಇಲ್ಲಿ ಹೇಳ್ತಾ ಇದ್ದಾರೆ, ಹನುಮಗೆ ವನಜ ಸಂಭವಗೆ ಅಭೇದ. ಅಭೇದ ಅಂತಂದ್ರೆ ಅವರೋಳ ಪದವಿಯಲ್ಲಿ, ಅಂದ್ರೆ ಈ ಹನುಮಂತ ಮತ್ತೆ ಬ್ರಹ್ಮ ಇಬ್ರು ಕೂಡ ಒಂದೇ ಪದವಿಯಲ್ಲಿ ಇದ್ದಾರೆ. ಅವರೋಳ ಕಕ್ಷೆ ಒಂದೇ ಅಂತಂದ್ರು. ಆ ಕಕ್ಷೆಯಲ್ಲಿ ಅವರಿಬ್ಬರಿಗೂ ಕೂಡ ಒಂದೇ ಯೋಗ್ಯತೆ ಇದೆ. ಅಭೇದ ಅಂತಂದ್ರೆ ಭೇದವೇ ಇಲ್ಲ ಅಂತಲ್ಲ. ಇಬ್ರು ಬೇರೆ ಚೇತನರಾಗಿಲ್ಲ ಅಂದ್ರೆ ನಮ್ಗೆ ಈ ಪ್ರಶ್ನೆಯೇ ಬರಲ್ಲ. ಇಬ್ರು ಬೇರೆ ಚೇತನರು, ಆ ಇಬ್ರು ಬೇರೆ ಚೇತನರಾದ್ರೂ ಕೂಡ ಅವರ ಗುಣ ಅಂತ ಅನ್ನೋಂಥದ್ರಲ್ಲಿ ಆ ಭೇದ ಇದೆ. ಆ ಗುಣ ಅಂತ ಅನ್ನೋಂಥದ್ದು ಇಬ್ರಿಗೂ ಕೂಡ ಈಕ್ವಲ್ ಆಗಿದೆ. ಒಂದು ಬ್ರಹ್ಮಕಲ್ಪ, ಬ್ರಹ್ಮ ಇವರಿಗಿಂತ ಏನು ಅನುಭವದಲ್ಲಿ ಸೀನಿಯರ್ ಅಷ್ಟೇ, ಬಾಕಿ ಯೋಗ್ಯತೆ ಎಲ್ಲ ಕೂಡ ಒಂದೇ ತರ ಇದೆ ಅಂದ್ರು. ಈ ತರ ಇರುವಂತ ಈ ಮುಖ್ಯ ಪ್ರಾಣ ಮನೋಜೀವ ವಿಜಯ ವಿಠಲನಲ್ಲಿ ಇದ್ದ ಅಂತಂದ್ರು. ಮನೋಜೀವ ಮನೋಜವ ವಿಜಯ ವಿಠಲನಲ್ಲಿ ಇದ್ದ ಈ ಮುಖ್ಯ ಪ್ರಾಣ ಪರಮಾತ್ಮನಲ್ಲೇ ತನ್ನ ಮನಸ್ಸನ್ನು ಇಟ್ಟಿದ್ದಾನ. ಅವನು ಬಂದು ವೇಗ ಅಂತ ಅನ್ನುವಂಥದ್ದು ಪರಮಾತ್ಮನಲ್ಲಿಯೇ ಅವನ ಮನಸ್ಸು ಧಾವಿಸ್ತಾ ಇರತ್ತೆ. ಇಂಥ ಆ ಮುಖ್ಯ ಪ್ರಾಣನಿಗೆ ಶರಣಾಗೋಣ, ಅವರೋಡ ಗುಣ ಚಿಂತನೆಯನ್ನು ನಾವು ಮಾಡೋಣ, ಅವರೋಡ ಮಹಿಮೆಯನ್ನು ನಾವು ತಿಳಿಯೋಣ ಅಂತ ಅಂದ್ಬಿಟ್ಟು ವಿಜಯದಾಸರು ನಮಗೆ ಹೇಳ್ತಾರೆ. ಇಲ್ಲಿಗೆ ನಾವು ಇವತ್ತಿಂದು ಚಿಂತನೆಯನ್ನ ಮುಗಿಸೋಣ. ಮತ್ತೆ ಇದನ್ನ ಬಂದು ಕಂಪ್ಲೀಟ್ ಮಾಡೋದಕ್ಕೆ ಇನ್ನೊಂದು ದಿವಸ ಬೇಕು. ಇನ್ನು 2-3 ಚರಣಗಳಿದೆ. ಹಾಗಾಗಿ ಇವತ್ತಿಗಿಷ್ಟು. ಶ್ರೀಕೃಷ್ಣಾರ್ಪಣಮಸ್ತು. ಅಸ್ಮತ್ ಗುರುವಂತರ್ಗತ ಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ